ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಹೇಮಾ ಅನಂತ್ ಟ್ರಿಬಲೈನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏಕಾದಶಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿಯಾದಂತಹ ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಈ ವರ್ಷ ಯಾವ ದಿನಾಂಕದಂದು ಬರ್ತಾ ಇದೆ, ಹಾಗೂ ಈ ಏಕಾದಶಿಯ ವಿಶೇಷತೆ ಏನು, ಯಾವ ರೀತಿಯಾಗಿ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಬೇಕು, ಹಾಗೂ ಈ ಒಂದು ಉಪವಾಸದ ಈ ಆಚರಣೆ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿ ತಿಂಗಳಿಗೊಮ್ಮೆ ಎರಡೆರಡು ಏಕಾದಶಿ ಬರುತ್ತೆ. ಅದರಲ್ಲಿ ಒಂದು ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಆದರೆ ಇನ್ನೊಂದು ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಆಷಾಢ ಮಾಸದ ಈ ಒಂದು ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ನಾವು ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ಒಂದು ಏಕಾದಶಿಯಂದು ವಿಷ್ಣು ಅಂತಂದ್ರೆ ಈ ಒಂದು ಏಕಾದಶಿಯ ದಿನ ಮುಂದಿನ 4 ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಈ ಒಂದು ದೇವಶಯನಿ ಅಂತ ಹೇಳಿದ್ರೆ ದೇವರ ನಿದ್ರಾವಸ್ಥೆಯ ಕಾಲ ಅಂತ ಅರ್ಥ ಬರುತ್ತೆ. ಈ 4 ತಿಂಗಳು ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರುವಂತ ಕಾರಣದಿಂದ ಇದನ್ನ ಚಾತುರ್ಮಾಸ ವ್ರತ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಕೆಲವೊಬ್ರು ಇದೇ ಕಾರಣದಿಂದ ಯಾವುದೇ ಒಂದು ಮಂಗಳ ಕಾರ್ಯಗಳನ್ನಾಗಿರ್ಬೋದು ಅಥವಾ ಶುಭ ಕಾರ್ಯಗಳನ್ನಾಗಿರ್ಬೋದು ಮಾಡೋದಿಲ್ಲ. ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಮಲಗಿರ್ತಾರೆ, ಹಾಗೂ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಎಚ್ಚರಗೊಳ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಹಾಗಾಗಿಯೇ ಈ ಒಂದು ದೇವಶಯನಿ ಏಕಾದಶಿಯು ಬಹಳ ವಿಶೇಷವಾದಂತಹ ಏಕಾದಶಿ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಏಕಾದಶಿ ವ್ರತವನ್ನು ಯಾರು ಆಚರಣೆಯನ್ನು ಮಾಡ್ತಾರೋ ಅವರ ಒಂದು ಸಕಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತವೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಹಾಗಾದರೆ ಈ ಒಂದು ದೇವಶಯನಿ ಏಕಾದಶಿ ಈ ವರ್ಷ ಯಾವ ದಿನಾಂಕ ಬರ್ತಾ ಇದೆ, ಯಾವ ಸಮಯದಲ್ಲಿ ಉಪವಾಸವನ್ನು ಪ್ರಾರಂಭ ಮಾಡಬೇಕು, ಯಾವಾಗ ಅಂತ್ಯವನ್ನು ಗೊಳಿಸಬೇಕು, ಹಾಗೂ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋ ಎಲ್ಲವನ್ನು ತಿಳ್ಕೊಳ್ಳೋಣ. ಆಷಾಢ ಮಾಸದ ಈ ಒಂದು ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ದೇವಶಯನ ಏಕಾದಶಿ ಅಂತ ಹೇಳಿ ಕರೀತಾರೆ. ಈ ಒಂದು ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯು ಇದೇ ತಿಂಗಳು ಅಂದರೆ ಜುಲೈ 6ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಇನ್ನು ಏಕಾದಶಿ ತಿಥಿ ಪ್ರಾರಂಭವಾಗೋದು ಜುಲೈ 5ನೇ ತಾರೀಕು ಶನಿವಾರ ಬೆಳಗ್ಗೆ 6:28ಕ್ಕೆ ಆರಂಭವಾಗಿ ಜುಲೈ 6ನೇ ತಾರೀಕು ಭಾನುವಾರ ಬೆಳಗ್ಗೆ 8:44 ಅಂತ್ಯವಾಗುತ್ತೆ. ಹೆಚ್ಚಿನ ಪ್ರಮಾಣದ ಏಕಾದಶಿ ಶನಿವಾರ ಇದ್ರೂ ಸಹಿತ ಸೂರ್ಯ ಉದಯ ಆಗುವಂತಹ ತಿಥಿ ನಮಗೆ ಮುಖ್ಯವಾಗುತ್ತೆ. ಆದ್ದರಿಂದ ಸೂರ್ಯ ಉದಯ ಆಗುವಂತಹ ತಿಥಿ ಬಂದು ಜುಲೈ 6ನೇ ತಾರೀಕು ಭಾನುವಾರ ಇರೋದ್ರಿಂದ ನಾವು ಏಕಾದಶಿಯನ್ನು ಅವತ್ತಿನ ದಿನ ಆಚರಣೆ